ನಮಸ್ಕಾರಪ್ಪ ದೊಡ್ಡ ಮಂದಿಗೆ ನಾನು ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವೆಲ್ಲ ಹೆಂಗದಿರಪ್ಪ? ನಾ ಅಂತೂ ಫುಲ್ ಗಿಚ್ಚದೀನಿ. ನೀವು ಹೆಂಗದಿರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಕೊನೆ ತನಕ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಮ್ಯಾಗ ಇಡ್ರಿ. ನಾ ಯಾವುದೋ ಹೊಸ ವಿಡಿಯೋ ಬಿಟ್ಟರು ನಿಮ್ಗೆ ನೋಟಿಫಿಕೇಷನ್ ಬರ್ತದೆ. ಎಲ್ಲರಿಗಿಂತ ಫಸ್ಟ್ ನೀವು ವಿಡಿಯೋ ನೋಡ್ಬೋದು. ಅಂತೂ ಬಂದು ಮುಟ್ಟಿದ್ವಿಪ್ಪ. ಕಾರ್ ಪಾರ್ಕ್ ಮಾಡಿ ಜಳಕ ಮಾಡಕ್ಕೆ ಹೊಂಟಿವಿ. ಸ್ವಲ್ಪ ಜಳಕ ಮಾಡಿ ರೆಡಿಯಾಗಿ ಟಿಪ್ ಟಾಪ್ ಆಗಿ ಹೋಗಮ್ ಗುಡಿಗೆ. ನೋಡ್ರಿ, ಫೈನಲಿ ಶಿಸ್ತು ರೆಡಿಯಾಗಿ ಬಂದು ನೋಡಪ್ಪ. ಎಲ್ಲ ರಶ್ ಅಂತೂ ಫುಲ್ ಮನಗಂಡು ರಶ್ ಇತ್ತು ಇಲ್ಲಿ. ಹಂಗೆ ಏನೈತಿ, ಅಂಗಡಿ ಅವು ಭಾಳ ಇದ್ವಲ್ಲ, ಅಂಗಡಿ ಅದು ನೋಡ್ಕೋತ ಹೋಗಾಕತ್ತಿದ್ವಿ. ಆ ಕಡೆ ಏನೈತಿ ಅಂಗಡಿ ಎಲ್ಲ ಅವು ದಾರದ್ದು ಇದ್ರು ಅಂಗಡಿ ಎಲ್ಲ ನೋಡ್ಕೋತ ನಮ್ಮ ಹುಡುಗರು ಮುಂದೆ ಹೊಂಟು. ಅವರಿಂದ ಏನೈತಿ ಸಣ್ಣ ನಾನು ಹೊಂಟೆ ಹೋಗಾಕತ್ವಿ. ದಾರಿ ಅಂತೂ ಸ್ವಲ್ಪ ದೂರ ಇದ್ದಂಗೆ ಇತ್ತು. ಹಿಂಗಾಗಿ ಏನೈತಿ ಫುಲ್ ವಿಡಿಯೋದಾಗ ತೋರಿಸ್ತೀನಿ ದಾರಿ ಏಟೈತೆ ಅಂತ ನೋಡ್ರಿ. ಹಂಗೆ ಒಳಗೇನೈತಿ ಎಂಟ್ರೆನ್ಸ್ ಇದು, ಒಳಗೆ ಹೊಂಟಿವಿ. ಇದು ಇನ್ನು ಗುಡಿ ಮುಂದೆ ಐತಲ್ಲ, ನಾವೆಲ್ಲ ಇಲ್ಲಿಂದನೇ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದೆ. ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ಏನೈತಿ ಶಿಸ್ತು ಜಳಕ ಮಾಡಿ ಅದೆಲ್ಲ ರೆಡಿಯಾಗಿ ಏನೈತಿ ಹೋಗಾಕತ್ತಿದ್ವಿ. ಇಲ್ಲಿ ಮನಗಂಡು ಬಿಸಿಲಂತೂ ಕಂಡಾಪಟ್ಟೆ ಬಿಸಿಲಿತ್ತು. ಅದ್ರಾಗ ಗಾಳಿ ಅಂತೂ ಹೆವಿ ಗಾಳಿ. ಸ್ವಲ್ಪ ವಿಡಿಯೋದಾಗೆಲ್ಲ ಕೊರ್ಕರ್ ಅಂತ ಅನ್ನತ್ತು ಮಾತಾಡುವಾಗ, ಯಾಕಂದ್ರೆ ಗಾಳಿ ಎಲ್ಲ ಭಾಳ ಇತ್ತು. ಅಡ್ಜಸ್ಟ್ ಮಾಡ್ಕೊರಿ. ಇದು ಈ ಕಡೆ ದಾರಿ ಬಂದು ಈ ಕಡೆ ಅಂತೇಳಿ ಕನ್ಫ್ಯೂಸ್ ಆಯಿತು. ಈ ಕಡೆ ಹೋದ್ರು ಅದೇ ದಾರಿ, ಈ ಕಡೆ ಹೋದ್ರು ಅದೇ ದಾರಿ. ಆದ್ರೆ ನಮಗೆ ಗೊತ್ತಿದ್ದಿದ್ದಿಲ್ಲಲ್ಲ, ಫಸ್ಟ್ ಟೈಮ್ ಅಲ್ಲ. ಹಿಂಗೆ ಈ ಕಡೆ ಹೋಗೋದು ಹಿಂಗೆ ಕನ್ಫ್ಯೂಸ್ ಆಗಿದ್ವಿ. ಆಮೇಲೆ ನಿಂತು ನಮ್ಮ ಹುಡುಗಿ ಹಿಂಗೆ ಶೋಗಮ್ ಅಂತಂದ. ಸರಿತು ಅಂತೇಳಿ ಈ ಕಡೆ ನೋಡಿದ್ವಲ್ಲ, ಎಲ್ಲರೂ ಭಾಳ ಈ ಕಡೆ ಹೊಂಟಿದ್ರು ಮಂದಿ. ಈ ಕಡೆ ಹೌದು ಅಂತೇಳಿ ನೋಡಂಬರ್ರಿ, ಈ ಕಡೆ ಬರ್ಲಿಕ್ಕಂದ್ರೆ ಹಿಂಗೆ ಬರಮಂತ ಹೊಳ್ಳಿ ಅಂತೇಳಿ ಈ ಕಡೆ ಹೊಂಟಿವಿ. ಇಲ್ಲಿ ಸ್ವಲ್ಪ ಅದು ತಾಡ್ಪತ್ರೆ ಎಲ್ಲ ಹಾಕಿದ್ರಲ್ಲ, ಹಿಂಗಾಗಿ ಏನೈತಿ ಸ್ವಲ್ಪ ಕತ್ಲಿದ್ದಂಗಿತ್ತು. ಇದೇ ಇರ್ಬೋದು ಬಿಡು ಅಂತೇಳಿ ಹೊಂಟಿವಿ. ಈ ಕಡೆ ಹೋಗ್ತಿದ್ವಿ. ಆ ಕಡೆ ನೋಡಿದ್ವಿ. ಅಂಗಡಿ ಅದು ಎಲ್ಲ ಚಲೋ ಅಂಗಡಿ ಇದ್ದು. ಅವು ಕಾಯಿದ್ದು ಇದ್ರದ್ದು ಇವೇ ಅಂಗಡಿ ಇದ್ದು. ಕೈ ಕಟ್ಟು ದಾರ, ಕಾಯಿ ಎಲ್ಲ ನಾವಂತೂ ಮೊದಲ ತೊಗೊಂಡಿದ್ವಿ. ಕಾಯಿ ಅದು ಹೂವು ಅವು ಎಲ್ಲ ದೇವ್ರಿಗೆ ಹೊಡ್ಯಾಕ. ಹಿಂಗಾಗಿ ಏನೈತಿ ಇಲ್ಲಿ ತೋಳಿಲ್ಲ, ಅಲ್ಲೇ ನಾವು ಜಳಕ ಅದು ಮಾಡಿ ಬರಾಗ ತೊಗೊಂಬಂದುಬಿಟ್ಟಿದ್ವಿ. ಹೊರಗಡೆ ಫುಲ್ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲೇ ತೊಗೊಂಬಂದಿದ್ವಿ. ಹಿಂಗಾಗಿ ಏನೈತಿ ಇಲ್ಲಿ ಬರೀ ನೋಡೋದು ಹೋಗೋದು ಆಗಾಕತ್ತಿತ್ತು. ನೋಡಿದ್ವಿ ಚಸ್ಮಾದದು ಅಂಗಡಿ ಎಲ್ಲ ಇದ್ದು. ಏನಂತ ಏನಾರ ನಮಗೂ ತೊಗೋಬೇಕಂತ ಆಸೆ ಇತ್ತು. ಆದ್ರೆ ಏನು ಮಾಡ್ತೀರಿ, ಇಲ್ಲಿ ಮೊದಲು ಅಲ್ಲಿ ಗುಡಿಗೆ ಹೋಗೋದು ಒಂದಿತ್ತು. ಗುಡಿಗೆ ಹೋಗಿ ಬಂದಿನ ತೊಗೊಳಮ್ ಅಂತೇಳಿ ಅದು ಒಂದಿತ್ತಲ್ಲ. ಹಿಂಗಾಗೇನೆ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಫಸ್ಟ್ ಅಲ್ಲಿ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಬರಮ್ಮ, ಆಮ್ಯಾಗ ಏನೈತಿ ತೊಗೊಳಮ್ ಅಂತಂದು ಹೊಂಟಿವಿ. ಹಂಗೆ ಮುಂದೆ ಹೊಂಟಿವಿ. ನಮಗೇನ ಇದು ಗುಡಿ ಕಾಣಲಿಲ್ಲ. ಹಿಂಗಾಗಿ ಏನೈತಿ ಎಲ್ಲಾರ ಐತಿ ಮರ ಅಂತ ನಮ್ಮ ಹುಡುಗ ಕೇಳೋಣ. ಏನೈತಿ ನಡಿ ಇಲ್ಲೇ ಐತಿ ಅಂತ ಅನ್ಕೋತ ಹೊಂಟೆ. ಇದ್ರಾಗ ನಾ ವಿಡಿಯೋ ಮಾಡತ್ತಿದ್ದೆಲ್ಲ ಮಂದೆಲ್ಲ ನನಗೆ ಒಂಥರ ವಿಚಿತ್ರವಾಗಿ ನೋಡತ್ತಿದ್ರು. ಅಚ್ಚಾ ಹೀಗೆ, ಯಾಕಂದ್ರೆ ಏನಪ್ಪ ವಿಡಿಯೋ ಮಾಡತ್ತಾನಲ್ಲ ಅಂತೇಳಿ ಅವ್ರು ಅನಿಸಿದ್ರು. ನಮಗೆ ವಿಡಿಯೋ ಮಾಡೋದು ನನಗೆ ಹತ್ತಿತ್ತು. ಅವ್ರು ಒಂಥರ ವಿಚಿತ್ರ ನೋಡತ್ತಿದ್ರು. ಹಿಂಗಾಗಿ ಒಂಥರ ನಾಚಿ ಬಂದಂಗೆ ಆಗತ್ತಿತ್ತು ನಮಗೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹಿಂಗಾಗಿ ಏನೈತಿ ಒಂಥರ ಇದು ಆಗತ್ತಿತ್ತು. ಆದರೂ ಏನಾಗಲ್ಲ ಅಂತೇಳಿ ಹೊಂಟಿವಿ. ಒಳಗೆ ಬಂದ್ವಿ. ಇದೇನೈತಿ ಗುಡಿ ಫ್ರಂಟಿಂದ ಒಳಗೆ ಹೋಗೋ ದಾರಿ ಅಂತು. ಈ ಕಡೆ ಏನೈತಿ ಇನ್ನೊಂದು ಸ್ವಲ್ಪ ಎಲ್ಲರೂ ನಮ್ಗೆ ನೋಡಾತ್ಬಿಟ್ಟಿದ್ರು ವಿಡಿಯೋ ಮಾಡೋದು. ಯಾಕಂದ್ರೆ ಫೋನ್ದಾಗ ಹಿಡ್ಕೊಂಡು ಹೊಂಟಿದ್ವಲ್ಲ ನಾವು ವಿಡಿಯೋ ಮಾಡೋದು. ಅವರೊಂದು ಗಾಬರಿ ನೋಡಾತಿದ್ರು ನಮ್ಗೆ. ನೋಡ್ರಿ, ಇಷ್ಟು ಮಂದಿ, ನಾವು 5 ಮಂದಿ ಹೋಗಿದ್ದೀವಿ. ಹಿಂಗೆಲ್ಲ ರೆಡಿಯಾಗಿ ನೋಡ್ರಿ, ಟಿಪ್ ಟಾಪ್ ರೆಡಿಯಾಗಿ ಏನೈತಿ ಶಿಸ್ತು ದೇವ್ರ ದರ್ಶನಕ್ಕೆ ನಾವು ಹೊಂಟಿವಿ. ಬರ್ರಿ ನೀವು ನೋಡ್ಬರ್ರಿ. ಬಂದ್ವಿ. ನಮ್ಮ ಹುಡುಗೇನಂದ ಅದು ಬೋರ್ಡ್ ತೋರಿಸಂದ ಮೊದಲು. ಸರಿಪ್ಪ ತೋರಿಸ್ನಿ ಅಂತೇಳಿ ಬೋರ್ಡ್ ದೊಡ್ಡದೆ ಅದು. ಯಾಕಂದ್ರೆ ಕತ್ಲಿತ್ತಲ್ಲ, ಹಿಂಗಾಗಿ ಚಲೋ ಕಾಣಲಿಲ್ಲ. ಆಂಟಿಯನ್ನು ನಮ್ಗೆ ನೋಡಾಕತ್ತಿದ್ಲು. ಆಂಟಿಗೆ ಬಿಡ್ರಿ, ನಾವು ಮುಂದಿನ ವಿಡಿಯೋದಾಗ ನೋಡಮ್ಮ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಹಂಗೆ ಹೊಂಟಿ ಕಂಟಿನ್ಯೂ ವಿಡಿಯೋ ಮಾಡ್ಕೋತ ಅದೆಲ್ಲ ದಾರಿಯಾಗ ಗದ್ಲದು ಭಾಳ ಇದ್ದು. ಇಲ್ಲೆಲ್ಲ ಬೈಕ್ ಅವು ಬರಬಾರ್ದಿತ್ತು. ಇವ ಬಂದಿದ್ದ, ಅದು ಏನೈತಿ ಅವ್ನ ಪ್ರಾಬ್ಲಮ್ ಬಿಡ್ರಿ. ಅಚ್ಚಾ ಈ ನಮ್ಮನೆ ಗದ್ಲೈತಿ, ಇನ್ನು ಒಳಗೆ ಎಷ್ಟು ಗದ್ಲು ಇರಾಕಿಲ್ಲೋ ಮರ ಅಂತೇಳಿ ಮಾತಾಡಕತ್ತ ನಕ್ಕೋತ ಹೋಗಾಗ್ತಿದ್ವಿ ನಾವು. ಈಗೇನು ದಾರಿ ಏನು ಮುಗಿಯಂಗೆ ಕಾಣಲಿದ್ದು, ಇನ್ನು ಮಣಗಂಡ ದಾರಿ ಇತ್ತು ಬಾ ಅಂತೇಳಿ ಹಂಗೆ ಸಣ್ಣಗೆ ಹೊಂಟಿವಿ. ಇನ್ನೊಂದು ಬೋರ್ಡ್ ಬಂತು. ಇಲ್ಲಿ ಇದು ಯಾವುದು ಮರೆ, ಅಲ್ಲೊಂದು ಬೋರ್ಡ್ ನೋಡಿದ್ವಲ್ಲ ಅಂತಂದು ಇದೊಂದು ಬೋರ್ಡ್ ತೋರ್ಸಂದ. ಸರಿ ಬಾಪ, ಇದು ಯಾವ್ದು ತೋರಿಸ್ತೀವಿ ನೋಡಂಬ ಅಂತೇಳಿ ಬಂದ್ವಿ. ಗುಡಿ ಬಳಿ ಬಿಟ್ಟಿವಿ. ಗುಡಿದು ಇದೇ ಲಾಸ್ಟ್ ಗೇಟ್ ಇತ್ತಲ್ಲ, ಹಿಂಗಾಗಿ ಗುಡಿಯಾಗ ಹೋಗ್ಕೊಂಡ್ವಿ. ಗುಡಿಯಾಗ ಹಿಂಗಾಶ್ ಬಂದಮೇಲೆ ಹಿಂಗಾಶ್ ಬರಮಂತ ಕೇಳೋಣ. ಏನೈತಿ ಇಲ್ಲೇ ಹೋಮು ಹಿಂಗಾಶ್ ಇದು ಮಾಡಮಂತ ಬರ್ತೀವಿ. ಭಾಳ ಗದ್ಲಿಲ್ಲ ಅಂತ ಬಂದು ನೋಡ್ತೀವಿ. ಗದ್ಲಂತರೂ ಏನು ಮಾತಾಡಂಗ ಇಲ್ಲ. ನೀವ ನೋಡ್ರಿ ಹಂಗೈತಿ.
ನಮಗೇನು ಪಾಳೆ ಸಿಗಲ್ಲ, ಒಳಗೆ ಪಾಳೆ ಹಚ್ಚಮ್ಮ ಹೋಗಬೇಕಂತೇಳಿ ನಾವು ಮಾಡಿದ್ರೆ ಒಳಗೇನು ಪಾಳೆ ಸಿಗಲ್ಲ, ಇಲ್ಲೇ ನಿಂತು ಇದು ಮಾಡ್ಕೊಂಬರಂಬರ್ರಿ ಅಂತೇಳಿ ಹೊಳ್ಳಿ ಇದು ಮಾಡೋಣ. ನಾವಂತರೂ ಈ ನಮ್ಮನೆ ಇದು ಆಗಿದ್ವಿ ನೋಡ್ರಿ. ನಮಗೆ ಶಿಸ್ತು ರೆಡಿಯಾಗಿ ನಾವು ಬಂದೀವಿ ದರ್ಶನ ಮಾಡೋಕೆ. ನಮಗೆ ಪಾಳೆ ಅಂತೂ ಸಿಗಲ್ಲ, ಇಲ್ಲೇ ಹೊರಗೇ ಇದು ಮಾಡ್ಕೊಂಡು ಹೋಮ ಅಂತೇಳಿ ಹೊಳ್ಳಿ ಬರ್ರಿ ಈ ಕಡೆ ಪಾಳೆ ತೋರಿಸ್ತೀನಿ ನಿಮಗೆ. ಇವತ್ತೊಂದು ದಿನ ಫುಲ್ ಹಚ್ಚಿದ್ರು ನಮಗೇನು ಇಲ್ಲಿ ಪಾಳೆ ಸಿಗಲ್ಲ, ಇಲ್ಲೇ ಮುಂದೆ ಲಾಸ್ಟ್ ದರ್ಶನ ಮಾಡ್ಕೊಂಡು ಹೋಮ್ ನಡ್ರಪ್ಪ ಅಂತೇಳಿ ನಮ್ಮ ಹುಡುಗರಿಗೆ ಅಂದೆ. ಸರಿಪಾ ಅಂತ ನಾನು ಬರ್ರಿ. ಇಲ್ಲಿ ಜನ ಅಂತರೂ ಫುಲ್ಲು ರಶ್, ಎಲ್ಲ ಪೊಲೀಸರ ಗಾಡಿ ಎಲ್ಲ ರೆಡಿ ನಿಂತಿದ್ದು. ಅಂದ್ರೆ ಇಲ್ಲಿ ಮೇ ಬಿ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಅದ್ರ ಸಲಿಂದ ಬಂದಿರಬಹುದು. ಇಲ್ಲಿ ಗದ್ಲಿ ಇವಾಗ ಇಷ್ಟಿರುತ್ತೇನೋ ಇಲ್ಲಿ ಮೊದಲು ಇಷ್ಟಿರುತ್ತೆ ಗೊತ್ತಿಲ್ಲ, ಆದರೆ ಈಗ ಮಾತ್ರ ಭಾರಿ ರಶ್ ಐತಿ ಫುಲ್. ಇವತ್ತಂದ್ರೂ ಫುಲ್ಲು ಮಿಕ್ಕಿ ರಶ್ ಐತಿ. ಈಗ ನಮ್ಮ ಹುಲಿಗಳು ನೋಡ್ರಿ ಎಲ್ಲ ಈ ನಮ್ಮನೆ ರೆಡಿಯಾಗಿ ಬಂದಿದ್ವಿ ದಕ್ಷಿಣ ಮಾಡಕ್ಕೆ. 7-8 ಲೈನ್ ನಿಂತುಬಿಟ್ಟು ಪಾಳೆ ಅಂತರೂ ಅಲ್ಲಿಗೆ ಹೋಗಾಗ್ತದ. ಆ ಕಡೆ ಈ ಕಡೆ ಮುಂದೆ ಲಾಸ್ಟ್ ನೋಡ್ರಿ ಗುಡಿ ಇದು ಇಲ್ಲಿಂದನೇ ನೋಡ್ರಿ. ನಾವು ಇಲ್ಲಿಂದನೇ ದರ್ಶನ ಮಾಡಿದೀವಿ. ದರ್ಶನ ಮಾಡಿ ಏನೈತಿ ಸ್ವಲ್ಪ ಹಿಂಸರ್ದು ಹಿಡಿಯೋದು ಇದು ಮಾಡ್ಕೊಂಡು ಫೋಟೋ ಶೂಟ್ ಅದು ಮಾಡಾಕತ್ತಿದ್ವಿ ಎಲ್ಲ ನೋಡ್ರಿ. ಇದು ಎಲ್ಲ ಗುಡಿ ಅದು ನೋಡ್ಕೊಂಡು ಶಿಸ್ತು ಏನೈತಿ ಆರಾಮ್ ವಿಡಿಯೋ ಫೋಟೋ ಶೂಟ್ ಎಲ್ಲ ಮಾಡಾತಿದ್ರು ನಮ್ಮ ಹುಡುಗರು. ಅದನ್ನು ಮುಗಿಸ್ಕೊಂಡು ನಾನೈತಿ ಸ್ವಲ್ಪ ಕ್ಯಾಮ್ರಾ ಕಡೆ ಇದು ಮಾಡಿ ನಾನು ಸ್ವಲ್ಪ ತಲೆಗಿಲಿ ಹಿಕ್ಕೊಂಡಂಗೆ ಮಾಡಿದೆ. ಏನೈತಿ ಹೊಳಿ ಗುಡಿ ನೋಡ್ರಿ. ಗುಡಿ ನೋಡ್ಕೊಂಡು ಎಲ್ಲ ಮಸ್ತ್ ಗುಡಿ ಅನ್ನೋಕೇನು ಭಾರಿ ಪೇಂಟ್ ಭಾರಿ ಮಾಡಿಸಿದ್ರು. ಏನೈತಿ ಅದ್ರ ಹೆಸರು ಬರೆದು ಬಿಟ್ಟಾರ ಚಾಮುಂಡೇಶ್ವರಿ ಅಂತೇಳಿ. ಬರ್ದಿಂದ ನಮ್ಮ ಹುಡುಗರು ಏನೈತಿ ಕ್ಯಾಮ್ರಾ ನಮ್ಮ ಕಡೆ ತೋರ್ಸೋಣ ಕ್ಯಾಮ್ರಾ ತೋರಿಸಿದೆ. ಎಲ್ಲ ಹಾಯಿಗೆ ಎಲ್ಲ ಕ್ಯಾಮ್ರಾ ಮುಂದೆ ಹೇಳಿದ್ರು ಎಲ್ಲ. ಅದು ಗುಡಿ ಎಲ್ಲ ಸುತ್ತಾಡ್ಕೊಂಡು ಹೊರಗೆ ಬಂದ್ವಿ. ಈಗ ಪಾರ್ಕಿಂಗ್ ಕಡೆ ಹೋಗೋದು ಒಂದಿತ್ತಲ್ಲ, ಹಿಂಗಾಗಿ ಏನೈತಿ ಸಣ್ಣ ಪಾರ್ಕಿಂಗ್ ಕಡೆ ಹೊಂಟಿವಿ. ಈ ಕಡೆಯಿಂದ ಇಲ್ಲಿ ಏನೋ ಬರ್ದಿತ್ತು ಒಂದು, ಅದು ಓದಬೇಕಂದ್ರೆ ಗೊತ್ತಾಗಲಿಲ್ಲ. ಅಲ್ಲಿಂದ ಏನೂ ಸರಿಯಾಗಿ ಕಾಣಲಿಲ್ಲ. ಇಲ್ಲಿ ತೆಳಗೆ ಬಂದ್ವಿ, ತೆಳಗೆ ಬರೋನು ಸೀದಾ ಏನೂ ಕಾಣಲೇ ಇಲ್ಲಪ್ಪ ಅದು. ಹಂಗಾಗಿ ಏನೈತಿ ಇಲ್ಲಿ ಒಂದು ಯಾವುದೋ ಮೂರ್ತಿ ಐತೆ ಅಂತಂದ್ರು. ಸರಿ ನೋಡಮ್ ನಡ್ರಿ ಅಂಥೇಳಿ ಆ ಮೂರ್ತಿ ನೋಡ್ಕೊಂಡು ಪಾರ್ಕಿಂಗ್ ಕಡೆ ಹೋಗ್ಬೇಕಂತೇಳಿ ಸಣ್ಣಗೆ ಹೊಂಟಿವಿ. ಇವೆಲ್ಲ ಸಾಲಿ ಟೂರ್ ಹುಡುಗರು ಭಾಳ ಬರಾತಿದ್ವು, ಭಾಳ ಹುಡುಗರು ಬರಾತಿದ್ವು. ಅದ್ರಾಗ ಇದ್ರಾಗ ಒಂದು ನಮ್ಮ ಬಿಜಾಪುರದೊಂದು ಬಸ್ ಬಂದಿತ್ತಲ್ಲ K28 ಅಂತೇಳಿ. ಆ ಬಸ್ ನೋಡಿ ನಮಗಂತೂ ತೀರಾ ಹುರುಪ. ನಮ್ಮ ಹುಲಿಗಳು ಅಂತರೂ ಮಿಂಚಾಕತ್ತಿದ್ದು ಅವ್ರಂತರೂ ತೋರಿಸ್ದೆ. ಅವರು ಕ್ಯಾಮ್ರಾ ಕಡೆ ನೋಡಾತಿದ್ರು. ಇಲ್ಲಿ ನೋಡಿದೆ ಫೋಟೋ ಶೂಟ್ ಅದು ಎಲ್ಲ ಹುಡುಗರು ಮಾಡಾತಿದ್ರು. ಯಾಕಂದ್ರೆ ಟೂರ್ ಲಾಸ್ಟ್ನೂ ಬಂದಿದ್ರಲ್ಲ, ಭಾಳ ದೂರ ರಾಶಿ ಟೂರಿಗೆ ಬಂದಿದ್ರು ಹುಡುಗರು ಬಂದಿದ್ರು. ಫುಲ್ ರಶ್ ಇತ್ತು ಇಲ್ಲಂತರೂ. ಇವತ್ತು ಹೆಂಗೈತೋ ಮೊದಲು ಹಿಂಗಿರುತ್ತೋ ಗೊತ್ತಿಲ್ಲ, ಆದರೆ ಹ್ಯಾಪಿ ನ್ಯೂ ಇಯರ್ಕ್ ಅಂತೇಳಿ ಮೇ ಬಿ ಬಂದಿರ್ಬೋದು ಟೂರಿಗೆ ಅಂತೇಳಿ ನಾವೇನೈತಿ ಇದಕ್ಕೆ ಹೊಂಟಿವಿ. ಇಲ್ಲಿ ಮೂರ್ತಿ ಐತನ, ನಮ್ಮ ಮೂರ್ತಿ ನೋಡಕ್ಕೆ ಹೊಂಟಿವಿ ಸಣ್ಣಾಗಿ. ನಮ್ಮ ಹುಡುಗರು ಏನೈತಿ ಹಿಂದೆ ಫೋಟೋ ತಕ್ಕೋತ ಹಿಂದೆ ನಿಂತರು. ನಾವು ಹೊಂಟ ಸಣ್ಣ ಮುಂದೆ ಅದು ಮೂರ್ತಿ ನೋಡ್ಬೇಕಂತೇಳಿ ಯಾವುದಂತ ಹೊಂಟೆ. ಕಾರ್ ಅವೆಲ್ಲ ಈ ಕಡೆ ಸೈಡ್ ತುಂಬ ಬರೀ ಕಾರ್ ಗಾಡಿ ಸೈಕಲ್ ಮೋಟ್ರ್ ಇವೇ ಇದ್ದು. ನಮಗೇನೈತಿ ಕಾರ್ ಅಲ್ಲೇ ಪಾರ್ಕಿಂಗ್ ಮಾಡೋಕ್ಕೆ ಇದು ಒಳಗೆ ಬೀಳಲಿಲ್ಲ, ಅಲ್ಲೇ ಪಾರ್ಕಿಂಗ್ ಮಾಡಂದ್ರು. ಅಲ್ಲೇ ಪಾರ್ಕಿಂಗ್ ಮಾಡಿ ನಾವು ಬಂದ್ವಿ. ಅಲ್ಲಿ ನೋಡಿದ್ವಿ ಮೂರ್ತಿ ಬಳಿನೂ ಯಾರೋ ಫೋಟೋ ಶೂಟ್ ಅದು ಮಾಡಾತಿದ್ರು. ಭಾಳ ಮಂದಿ ರಶ್ ಇದ್ರಲ್ಲ, ಹಿಂಗಾಗಿ ಏನೈತಿ ಎಲ್ಲರೂ ಬರೀ ಹೋಗೋರು ಮೂರ್ತಿ ಬಳಿ ತಗೊಳ್ಳೋರು ಫೋಟೋ. ಹಿಂಗೆ ನಮ್ಮ ಹುಡುಗರು ನಮಗೂ ತಗೋಬೇಕಂತೇಳಿ ಇದು ಮಾಡಾತಿದ್ರಲ್ಲ, ಹಿಂಗಾಗಿ ಏನೈತಿ ಅವರು ಸರಿಯಪ್ಪ ನಡ್ರಿ ತಗೊಂಬರಮ್ಮ ಅಂತೇಳಿ ನಾವೇನೈತಿ ಅವ್ರು ಕರ್ಕೊಂಡು ಹೊಂಟೆ. ಹೇಳತ್ತ ಅಲ್ಲಿ ಹೋಮು ಫೋಟೋ ಚಲೋ ಬರ್ತಾವ, ನಾವು ತಗೊಳಮ್ಮ ಹೊರಗಡೆ ಅಂತೇಳಿ. ಬರ್ರಿ ಮೂರ್ತಿ ಅದು ನೋಡಮ್ಮ. ಅದು ಯಾವ ಮೂರ್ತಿ ಅಂತ ಕಮೆಂಟ್ ಮಾಡಿರಿ, ನಾ ಅಂತೂ ಹೇಳಲ್ಲ. ಇಲ್ಲೇನೈತಿ ಕಾರ್ ಬರಬಾರ್ದು ಅಂಥೇಳಿ ಪೊಲೀಸರು ಅವರು ಇದು ಹಾಕಿದ್ರು. ಅವು ಏನದು ಒಟ್ಟ ಕಾರ್ ಒಳಗೆ ಬರಬಾರ್ದು ಅಂತೇಳಿ ಹಾಕಿದ್ರು. ಅವು ಏನೈತಿ ಇವರು ಆದರೂ ಬಿಡ್ತಿದ್ರಿಲ್ಲ ಮಕ್ಕಳು. ನಮ್ಮ ಬಿಜಾಪುರ ಮಂದಿ ಗೊತ್ತಲ್ಲ, ಒಟ್ಟು ಬರೋರ ಒಳಗೆ ಏನೈತಿ ಬಂದ್ರೆ ಬರ್ಲಾಕ ಬಿಡ್ರಿ ಅಂತೇಳಿ ನಾವು ಸಣ್ಣಗೆ ಹೊಂಟಿವಿ ಇದು ನೋಡ್ಕೊತ. ಬರ್ರಿ ಆ ಮೂರ್ತಿ ಹೆಸರು ಏನೈತಿ ನೀವು ಕಮೆಂಟ್ ಮಾಡಿ ಹೇಳಬೇಕು. ನಾನು ನೋಡ್ತೀನಿ, ಪ್ರತಿಯೊಬ್ಬರು ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ. ಬರೀ ಮೂರ್ತಿ ನೋಡಮ್ಮ. ಇಲ್ಲೆಲ್ಲ ಪಾರ್ಕಿಂಗ್ ಮಾಡೋಕೆ ಒಂದು ಇದೂ ಸ್ವಲ್ಪ ಜಾಗ ಬಿಟ್ಟಿದ್ದಿಲ್ಲ. ಆ ನಮ್ಮನೆ ಇಲ್ಲಿ ಸಮಯಕ್ಕೆ ಪಾರ್ಕ್ ಮಾಡಿದ್ರು ಎಲ್ಲ. ಇಲ್ಲಿ ಗಾಡಿ ತಿರುಗಾಡೋಕೆ ಸಮಯಕ್ಕೆ ಇದು ಮಾಡಿದ್ರು. ಆ ಥರ ಎಲ್ಲ ಪಾರ್ಕ್ ಮಾಡಿ ಇದು ಮಾಡಿದ್ರು. ಏನೈತಿ ಮುಂದಿಂದ ನೋಡಂಬರ್ರಿ ಅಂತೇಳಿ ಬರ್ತೀವಿ. ಬರ್ರಿ ಇಲ್ಲೆಲ್ಲ ಬಸ್ ಸ್ಟಾಪ್ ಇತ್ತಲ್ಲ, ಬಸ್ ಅವು ನಿಂದ್ರಿಸಿದ್ರು. ಬಸ್ ನಿಂದಿಸಿ ಈ ಕಡೆ ಒಂದು ಗುಡಿ ಇತ್ತು. ಆ ಗುಡಿ ನೋಡೋಕ್ಕಿಂತ ಮೊದಲು ಮೂರ್ತಿ ನೋಡ್ರಿ. ಈಗ ಇದು ಯಾರು ಮೂರ್ತಿ ಅಂಥೇಳಿ ಕಮೆಂಟ್ ಮಾಡಿರಿ. ಎಲ್ಲ ಅಕ್ಕದೇವ್ರು ಆಂಟಿ ದೇವ್ರು ಎಲ್ಲ ಫೋಟೋ ಶೂಟ್ ಎಲ್ಲ ಬಿರ್ಸ್ ನಡೆಸಿದ್ರು. ನಮ್ಮ ಹುಡುಗರಿಗೂ ಫೋಟೋ ತೊಗೋಬೇಕಂತ ಆಸೆ ಭಾಳ ಇತ್ತು. ಏನು ಮಾಡ್ತೀರಿ, ಫೋಟೋ ತೊಗೊಳಕ್ಕೆ ಜಾಗ ಬಿಡಾಕತ್ತಿದ್ದಿಲ್ಲ. ಇಲ್ಲಿ ಯಾವುದೋ ಒಂದು ಗುಡಿ ಇತ್ತು, ವೆಲ್ಕಮ್ ಅಂತ ಬರೆದಿದ್ರು. ಆದ್ರೆ ಆ ಗುಡಿ ಒಳಗೆ ಹೋಗಕ್ಕೆ ನಮ್ಗೆ ಟೈಮ್ ಇರಲಿಲ್ಲ. ಮೈಸೂರು ಅರಮನೆ ಒಂದು ನೋಡಿದಿತ್ತು. ನಮ್ಮ ಹುಡುಗರು ಏನೈತಿ ಫೋಟೋ ತೊಗೊಳಮಂದ್ರೆ ಇವ್ರಿಗೆ ಫೋಟೋ ತೊಗೊಳಕ್ಕೆ ಎಲ್ಲಿ ಜಾಗ ಬಿಡಾತಿದ್ದಿಲ್ಲ. ಇವರೆಲ್ಲ ದೂರ ನಿಂತು ನೋಡಾತಿದ್ರು ಬರೀ ಅವರಿಗೆ. ಇಲ್ಲೆಲ್ಲ ಫುಲ್ ರಶ್ ಇತ್ತಲ್ಲ, ಹಿಂಗಾಗಿ ಏನೈತಿ ನಾನೊಬ್ಬ ವಿಡಿಯೋ ಮಾಡಿ ಮೈಸೂರು ಅರಮನೆಗೆ ಹೋಗೋದಿತ್ತಲ್ಲ, ಹಿಂಗಾಗಿ ಪಟ ಅಲ್ಲಿ ಪಾರ್ಕಿಂಗ್ ಬಂದು ಗಾಡಿ ತೊಗೊಂಡು ಈ ಕಡೆ ಹೊರಗೆ ಬಂದಿವಿ. ಒಳ್ಳೆ ಏನೈತಿ ಮೈಸೂರು ಅರಮನೆಗೆ ಹೊಂಟಿವಿ. ಅದು ಒಂದು ನೋಡಿದಿತ್ತಲ್ಲ, ಟೈಮ್ ಒಂದು ಕಮ್ಮಿ ಇತ್ತು. ಹಿಂಗಾಗಿ ಏನೈತಿ ಆ ಕಡೆ ಹೋಗಾಕತ್ತೀವಿ.
ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬರ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಬಾಯ್.